ವರ್ಷಕ್ಕೆ 5,000 ಜನ ಫುಡ್ ಶಾಕಿಂದ ಸಾಯುತ್ತಾರೆ ಅಂತ ಸ್ಟಡಿ ಹೇಳುತ್ತೆ. ಸಣ್ಣ ಪುಟ್ಟ ಮಕ್ಕಳು ಒಂದೊಂದು ಸತಿ ಊಟ ಮಾಡುವಾಗ ಅಥವಾ ಓಡಾಡಿಕೊಂಡು ಊಟ ಮಾಡುವಾಗ ವಿಂಡ್ ಪೈಪ್ ಒಳಗಡೆ ಊಟ ಸಿಕ್ಕಿಬಿಡುತ್ತೆ. ಆವಾಗ ಅವರಿಗೆ ಮಾತಾಡೋಕ್ಕಾಗಲ್ಲ, ಕೆಮ್ಮಕ್ಕಾಗಲ್ಲ, ಮೇಜರಾಗಿ ಉಸಿರಾಡೋಕ್ಕಾಗಲ್ಲ. ನಿಮಗೆ ಒಂದು 20 ಅಥವಾ 25 ನಿಮಿಷ ಸೆಕೆಂಡ್ ಟೈಮ್ ಇರುತ್ತೆ. ಮಕ್ಕಳು ಅಷ್ಟರಲ್ಲಿ ಅನ್ಕಾನ್ಷಿಯಸ್ ಆಗಿಬಿಡಬಹುದು. ಫಸ್ಟು ಪ್ಯಾನಿಕ್ ಆಗಬೇಡಿ, ಯಾವುದೇ ಕಾರಣಕ್ಕೂ ನೀರು ಕುಡ್ಸೋಕೆ ಹೋಗಬೇಡಿ. ಮಗುನ ಈ ಥರ ಬೆಂಡಾಗಿ ಇಟ್ಕೊಂಡು ಅವ್ರ ಬೆನ್ನ ಮೇಲೆ ಫೋರ್ಸ್ ಆಗಿ ನಿಮ್ಮ ಕೈಯಲ್ಲಿ ಒಂದು 4-5 ಸತಿ ಜೋರಾಗಿ ತಟ್ಟಿ. ನೀವು ತಟ್ಟೋವಾಗ ಮಗು ಲಂಗ್ಸಲ್ಲಿರೋ ಏರು ಒಳಗಡೆಯಿಂದ ಅದನ್ನು ಪುಷ್ ಮಾಡಿ ಸಿಕ್ಕಾಕೊಂಡಿರೋ ಆಬ್ಜೆಕ್ಟ್ನ ಆಚೆ ತಳ್ಳಿಬಿಡುತ್ತೆ. ಮತ್ತು ಅವರು ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟರಲ್ಲಿ ಕ್ಲಿಯರ್ ಆಗಲಿಲ್ಲ ಅಂದರೆ ನೆಕ್ಸ್ಟು ಈ ಥರ ಮಾಡಿ. ನಿಮ್ಮ ಕೈನ ಮುಷ್ಟಿ ಕಟ್ಬಿಟ್ಟು ಮಗು ಹೊಟ್ಟೆ ಮೇಲೆ ಇಟ್ಕೊಂಡು ಜೆ ಶೇಪಲ್ಲಿ ಈ ಥರ ಪ್ರೆಸ್ ಮಾಡಿ. ಒಂದು 2-3 ಸತಿ ಪ್ರೆಸ್ ಮಾಡ್ತಾ ಇದ್ದಂಗೆ ಆಚೆ ಬಂದುಬಿಡುತ್ತೆ. ಸ್ವಲ್ಪ ದೊಡ್ಡವ್ರಿಗೆ ಇನ್ನೊಂದು ಸ್ವಲ್ಪ ಫೋರ್ಸ್ಫುಲ್ಲಾಗಿ ತಟ್ಟಬೇಕಾಗುತ್ತೆ. ಆವಾಗ ಆ ಏರ್ ಫೋರ್ಸ್ಗೆ ಬಾಯಲ್ಲಿ ಸಿಕ್ಕಾಕೊಂಡಿರೋದು ಆಚೆ ಬಂದುಬಿಡುತ್ತೆ. ಬೈ ಚಾನ್ಸ್ ಏನಾದ್ರು ದೊಡ್ಡವ್ರಿಗೆ ಈ ಥರ ಏನಾದರೂ ಚೋಕ್ ಆದಾಗ ನೀವು ಅಬ್ಸರ್ವ್ ಮಾಡಿ, ಅವ್ರ ಗಂಟ್ಲಲ್ಲಿ ಕೈ ಹಿಡ್ಕೊಂಡು ಒದ್ದಾಡ್ತಾ ಇರ್ತಾರೆ ಉಸಿರಾಡೋಕ್ಕಾಗದೆ. ಹಿಂದೆಯಿಂದ ಅವ್ರನ್ನ ಹಿಡ್ಕೊಂಡು ಮುಷ್ಟಿಲಿ ಗಟ್ಟಿಗೆ ಈ ಥರ ಪ್ರೆಸ್ ಮಾಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಒಬ್ಬರ ಪ್ರಾಣ ಉಳಿಸಲು ಸಹಾಯ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫಾಲೋ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ.